ಯಾವನಿಗೆ ನೀನು ಮನಸ್ಸಾಕ್ಷಿ ಬಗ್ಗೆ ಪಾಠ ಹೇಳ್ಕೊಡ್ತಾ ಇರೋದು? ಇಳಿಸೆ ಕಣ್ಣು ಕೆಳಗಡೆ ನೋಡು. ನೀನ್ ಹೇಳೋ ಯಾವ ಮಾತನ್ನು ನಾನು ನಂಬಲ್ಲ, ನನಗೆ ಬೇಕು ಆಗಿಲ್ಲ. ಈ ಮದುವೆ ಮಾಡೇ ಮಾಡ್ತೀನಿ ಅಂತ ನಮ್ಮ ಅಕ್ಕಂಗೆ ನಾನು ಮಾತು ಕೊಟ್ಟಿದ್ದೀನಿ. ನಮ್ಮ ಅಕ್ಕನ ಮಗ ಏನ್ ಮಾಡಬಾರ್ದು ತಪ್ಪು ಮಾಡ್ಬಿಟ್ಟವನೆ, ಕುಡಿತಾನ ಅಷ್ಟೇ. ಏನ್ ಪ್ರಪಂಚದಲ್ಲಿ ಯಾವನು ಕುಡಿಯೋದೇ ಇಲ್ವಾ? ಯಾವನೆಲ್ಲ ಯಾಕೆ, ನಾನೇ ಕುಡಿಯಲ್ವಾ? ನೀನು ಮದುವೆ ಆಗಿಲ್ವಾ? ರೀ, ಅವನು ಕುಡಿತಾನೆ, ಕುಡಿಯೋದಲ್ಲ ರೀ ದೊಡ್ಡ ವಿಷಯ. ಮದ್ವೆಗೆ ತಗೊಳ್ಳೋ ಸೀರೆ ದುಡ್ಡಲ್ಲಿ ಕುಡ್ದಿದ್ದಾನೆ. ನಾಳೆ ನನ್ನ ಮಗಳನ್ನ ಹೇಗ್ರಿ ಬಾಳಿಸ್ತಾನೆ? ಅಂತ ಹುಡುಗನ್ಗೆ ಚಿನ್ನದಂತ ಹುಡುಗಿನ ಕೊಡಕ್ಕೆ ಯೋಚನೆ ಮಾಡ್ತಿದ್ದೀರಲ್ಲ, ಗಿಣಿನ ಸಾಕಿ ಗಿಡಗನ್ ಕೈಲಿ ಕೊಡಬೇಡ್ರಿ. ಅಮ್ಮ, ನೀನ್ ಸುಮ್ನಿರಮ್ಮ, ಯಾಕೆ ಇವಾಗ ವಿಷಯ ಇಲ್ಲ? ಏ ರೇವತಿ, ನಡೆದಿರೋ ವಿಚಾರಕ್ಕೆ ಬಣ್ಣ ಕಟ್ಟಿ ಹೇಳ್ಬೇಡ ನನ್ನ ಹತ್ರ. ನೀನ್ ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ. ಅದೇನೋ ಗಾದೆ ಇದೆಯಲ್ಲ, ಬೋರ್ಗಲ್ ಮೇಲೆ ಅಂತ, ಹಂಗೆ ನಾನು. ತಿಳ್ಕೊಂಬಿಡು, ನಾನು ಒಳ್ಳೆಯವನಲ್ಲ ಅಂತಾನೆ ಇಟ್ಕೋ. ಏನಿವಾಗ ಲೇ, ನೀನ್ ಹತ್ತು ಕರೆದು ಎದುರಿಸಿದ್ರೆ ನಾನು ಎದುರಲ್ಲ. ಈ ಮನೇಲಿ ನೆಮ್ಮದಿ ಟಿವಿ ನೋಡಕ್ಕೂ ಬಿಡಲ್ಲ. ಅಪ್ಪ, ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ ಡ್ರಾಮಾನ. ಅಮ್ಮ, ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಇನ್ನೇನೇ ಮಾಡ್ಬೇಕು? ಏನ್ ಮಾಡ್ಬೇಕು? ನೀನು ನನ್ನ ಮಾತು ಕೇಳ್ಬೇಡ, ಅವರು ನನ್ನ ಮಾತು ಕೇಳಲ್ಲ. ಅಮ್ಮ, ಯಾಕೆ ಹಿಂಗ್ ಮಾಡ್ದೆ ಅಂತ ಎಲ್ರು ಬೈತಿದಾರೆ. ನಾನೇನ್ ಮಾಡ್ದೆ ಬ್ರೋ? ನಂದೇನ್ ತಪ್ಪಿದೆ? ಯಾಕೆಂತ ಕೇಳ್ಬೇಕಿತ್ತು ನೀನು, ಕೇಳಿಲ್ವ ನೀನು? ಕೇಳ್ದೆ ಬ್ರೋ, ನಿಮ್ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಮುಂಚೆ ಹೇಳ್ಬೇಕಾಯ್ತು ಅಂತ. ಅದಕ್ಕೆ ನೀವ್ ಯಾರು, ನಿಮ್ಗೆ ಯಾಕೆ ಹೇಳ್ಬೇಕು ಅಂತಾರೆ? ಇವಾಗ ನೋಡಿದ್ರೆ ನನಗೆ ಯಾರ ಮೇಲೂ ಕನ್ಸನೇ ಇಲ್ಲ, ಮತ್ತೆ ನಾನು ಯಾರಿಗೂ ಹೆಲ್ಪೇ ಮಾಡಲ್ಲ ಅಂತಾರೆ. ಹೆಲ್ಪ್ ಏನೋ ಮಾಡ್ತಾ ಇದೀಯಾ, ಆದ್ರೆ ಅವ್ರಿಗಲ್ವಲ್ಲ. ಈಗ ಬೈದ್ರೆ ನಾನೇನ್ ಮಾಡ್ಲಿ? ಮೊದ್ಲೇ ಹೇಳ್ಬೇಕಾಗಿತ್ತು. ಮೊದ್ಲೇ ಹೇಳಿದ್ರೆ ಏನೋ ಮಾಡ್ಬೋದಾಗಿತ್ತು. ಏನೋ ಹೇಳಿದ್ರಾ? ಇಲ್ಲ ತಾನೇ. ಈಗ ಮದುವೆ ಕಾಂಟ್ರಾಕ್ಟ್ ಒಪ್ಕೊಂಡಿದ್ದೀನಿ. ಒಪ್ಕೊಂಡಾದ್ಮೇಲೆ ಯಾವುದೇ ಕೆಲಸ ಆದ್ರೂ ಚೆನ್ನಾಗಿ ಮಾಡಬೇಕು. ಅದ್ರಲ್ಲಿ ಯಾವುದೇ ರೀತಿ ತಪ್ಪಾಗಬಾರ್ದು. ಡೆಕೋರೇಷನ್ ಯಾರು ಮಾಡಿದ್ದು ಅಂತ ಆರಾಧನಾ ಶಾಕ್ ಆಗ್ಬಿಡ್ಬೇಕು, ಉಳ್ಕೋಬೇಕು. ಅಷ್ಟೆಲ್ಲ ಆಸೆ ಇಟ್ಕೋಬೇಡ ಬ್ರೋ. ಆ ಯಪ್ಪ ಕೊಡೋ ಕಾಸಲ್ಲಿ ಈ ಅಲಂಕಾರನ ನಾವು ಮಾಡಿದೀವಿ ಅಂತ ಹೇಳ್ದೇ ಇರೋದೇ ಒಳ್ಳೇದು. 3 ಕಾಸು ಕೊಟ್ಬಿಟ್ಟು 6 ಕಾಸಿನ ಕೆಲಸ ಮಾಡಿಸ್ತಾನ ಯಪ್ಪ. ನೋ ಬ್ರೋ, ಬಜೆಟ್ ಇಸ್ ಜಸ್ಟ್ ಅನ್ ಎಕ್ಸ್ಕ್ಯೂಸ್. ಸ್ವಲ್ಪ ಬುದ್ಧಿ ಓಡಿಸ್ಬೇಕು ಬ್ರೋ, ಆಗ ಹೆಂಗ್ ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು. ಅವತ್ತೊಂದಿನ ಆರಾಧನ ಅವ್ರ ಜೊತೆ ಕೆಲ್ಸಕ್ಕೆ ಹೋಗಿದೆ ಗೊತ್ತಾ? ಆ ಫಂಕ್ಷನ್ಗೆ ಆರಾಧನ ಅವ್ರ ಮಾರ್ಕೆಟ್ ಅಲ್ಲಿ ಹೆಂಗ್ ಬಾರ್ಗೇನ್ ಮಾಡಿದ್ರು ಗೊತ್ತಾ? ನಾನು ಮಾಡ್ತೀನಿ. ಆಗಬಹುದು. ಬರೀ ಮಾತಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಫಸ್ಟ್ ಪ್ಲಾನಿಂಗ್ ಶುರು ಮಾಡೋಣ. ಈ ಸೆಂಟ್ರಲ್ಲಿ ಚಪ್ರ ಹಾಕ್ಸೋಣ. ಆಮೇಲೆ ಎಲ್ಲ ಮನೆಗಳಿಗೆ ಅದೇನೋ ಮ್ಯಾಂಗೋ ಲೀವ್ಸ್ ಅಂತ ಬರುತ್ತಲ್ಲ, ತೋರಣ ಅದನ್ನ ಹಾಕೋಣ. ಆಮೇಲೆ ಬೆಳಿಗ್ಗೆ 2 ಗಂಟೆಗೆ ಮಾರ್ಕೆಟ್ಗೆ ಹೋಗ್ಬೇಕು. ಯಾಕೆ, ಕಸ ಕೊಡ್ಸಕ್ಕ? ಇಲ್ಲ ಬ್ರೋ, ಆರಾಧನ ಅವ್ರು ಹೇಳಿದ್ದಾರೆ ಬೆಳಗ್ಗೆ ಹೋದ್ರೆ ಫ್ಲವರ್ಸ್ ಎಲ್ಲ ತುಂಬಾ ಕಡಿಮೆಗೆ ಸಿಗತ್ತಂತೆ. ಓಹೋ, ಅವ್ರ ಮದೇನಾ? ಅವ್ರು ಕೊಟ್ಟಿರೋ ಐಡಿಯಾದಲ್ಲಿ ನೀನ್ ಎಕ್ಸಿಕ್ಯೂಟ್ ಮಾಡ್ತಾ ಇದೀಯ. ಒಂದಿನ ಕೆಲಸ ಮಾಡಿರೋದು, ಇಷ್ಟು ಕಲೀಲಿ ಅಂದ್ರೆ ಹೇಗೆ? ಆಗ್ಬೋದು. ಓಹೋ, ಏನ್ ರಾಜಲಕ್ಷ್ಮಿ, ಫ್ರೀಯಾಗಿ ಏನೋ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಹಲೋ, ಬನ್ನಿ. ನಡಿಯಪ್ಪ, ಏನೋ ಹೊಸ ವಿಷಯ ಇರ್ಬೋದು. ಸುಮ್ಮನೆ ಬ್ರೋ, ಅವ್ರ ಕ್ಲೈಂಟ್. ಆಗ್ಬೋದು. ಹೇಳಿ ಮೈ ಸರ್. ಓ ರಾಜಲಕ್ಷ್ಮಿ, ಹೇಗ್ ನಡೀತದೆ ತಯಾರಿ? ಎಲ್ಲ ಸೂಪರ್ ಆಗ್ತಿದೆ ಮೈ ಸರ್. ನೀನ್ ಬಿಡಪ್ಪ, ಸಾಕಾದಾಗೆ ತಯಾರಿ ಮಾಡಿರ್ತೀಯ. ಮೊದಲು ಪ್ಲಾನಿಂಗ್ ಎಲ್ಲ ಹೇಳ್ಬಿಡ್ತೀನಿ. ಬಡ್ಜೆಟ್ ಸ್ವಲ್ಪ ಆ ಕಡೆ ಆಗ್ಬೋದು. ಓಪ, ಬಡ್ಜೆಟ್ ಸ್ವಲ್ಪ ಈ ಕಡೆನೇ ಆಗ್ಬೇಕು. ಲಕ್ಷ್ಮಿ ವಿಚಾರದಲ್ಲಿ ನಾವು ಪಾರ್ವತಿ ನಂಬ್ಕೊಂಡಿದೀವಿ. ಬಡ್ಜೆಟ್ ಏನಾದರೂ ಸ್ವಲ್ಪ ಆ ಕಡೆ ಆಗ್ಬಿಟ್ರೆ ನಮ್ಮ ಅಕ್ಕ ಕಾಳಿ ಅವತಾರ ತಾಳ್ಬಿಡ್ತಾಳೆ. ಜುಗ್ ನನ್ನ ಮಗ ತಂದುಡ್ಡಾಗಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ. ಹಂಗೇನಾದ್ರು ಆಗ್ಬಿಟ್ರೆ ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿಲ್ವಾ?
ಹಂಗಂತೀಯ? ಆಯ್ತು ಬಿಡು ರಾಜಲಕ್ಷ್ಮಿ, ಏನೋ ಮಾಡೋಣ. ನೋಡ್ದೆ ಮುರುಗೇಶ, ರಾಜಲಕ್ಷ್ಮಿ ಏನು ಅನ್ಕೊಂಡಿದ್ದೆ, ಯಾರ್ಯಾರು ಹೆಂಗೆ ಅಂತ ನೀಟಾಗಿ ತಿಳ್ಕೊಬಿಟ್ಟವನೆ. ಮಹೇಶಣ್ಣ, ಹಾ? ಒಂದು ಗಾದೆ ಇದೆ. ಗಾದೆನಾ? ಹ್ಞೂ ಅಣ್ಣ, ಕಾಣದೇ ಇರೋಳನ್ನ ಮದುವೆ ಆದ್ರೆ ಅವಳು ಎಲ್ಲಿ ಬಡಿಸ್ತಾಳೋ ಅಲ್ಲೇ ತಟ್ಟೆ ಹಿಡಿಬೇಕಂತೆ. ಹಂಗಂದ್ರೆ ಏನಿಲ್ಲ ಬಿಡೋಣ, ಗಾದೆ ಕೇಳ್ಬಿಟ್ಟು ಅದು ಅರ್ಥನೇ ಕೇಳ್ಬಾರ್ದು. ಆಮೇಲೆ ನೀವು ಹಿಂಗಿದ್ದವರು ಹಂಗಾಗ್ಬಿಡ್ತೀರ. ನೋಡಿದ್ಯಾ ರಾಜಲಕ್ಷ್ಮಿ, ಲವ್ ಫೇಲೂರ್ ಆದವನು ಬರೀ ರೇಡಿಯೋ ಕೇಳ್ಕೊಂಡು ಬಿದ್ದಿರ್ತಾ ಇದ್ದ, ಈಗ ಗಾದೆ ಹೇಳ್ತಾವನೆ. ತುಂಬ ಹೊಗಳ್ಬೇಡಿ ಮಹೇಶಣ್ಣ. ಮುರುಗೇಶ, ಈಗ ಹೇಳ್ದಲ್ಲಪ್ಪ ಗಾದೆ, ಅದಕ್ಕೆ ಅರ್ಥ ಹೇಳೋವರೆಗೂ ನಾನು ಬಿಡ ಮಗನೇ ಅಲ್ಲ. ಏನು? ನೀವಿಷ್ಟು ಕೇಳ್ತಿದ್ದೀರ ಅಂದಮೇಲೆ ನಾ ಹೇಳ್ದಿರಕ್ಕಾಗತ್ತೆ? ಹೇಳ್ತೀನಿ ಬಿಡಿ. ನೋಡಿ, ಇವಾಗ ನಿಮ್ಮ ಅಕ್ಕ ಕೊಡೋ ಬಜೆಟಲ್ಲಿ ನೀವು ಮದುವೆ ಮುಗಿಸ್ಬೇಕು. ನೀವು ಕೊಡೋ ಬಜೆಟಲ್ಲಿ ಪಾಪ ನಮ್ಮ ರಾಜಲಕ್ಷ್ಮಿ ಕೆಲಸ ಮಾಡಬೇಕು. ಬಜೆಟ್ ಕಡಿಮೆನೇ ಇದ್ರು ಕೆಲಸ ಮಾತ್ರ ತುಂಬ ಚೆನ್ನಾಗಾಗಬೇಕು ಅಂತ ಇದ್ದೀರಾ. ಹೌದು, ಕೆಲಸ ಚೆನ್ನಾಗಿ ಆಗ್ಬೇಕು ತಾನೆ. ಏ ಅದೇಂಗಾಗತ್ತೆ ಮಹೇಶಣ್ಣ? ಆಗಲ್ಲ ಅಂತೀಯ? ಈಗ ಪಾಯಸ ಸಿಹಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಬೆಲ್ಲ ಹಾಕ್ಬೇಕು. ಹಂಗೆ ಕಾಣದೇ ಇರೋಳು ಇಲ್ಲೇ ಬಡಿಸಂದ್ರೆ ಬಡಿಸ್ತಾಳ? ಚಚೆ, ಕಾಣಲ್ವಲ್ಲ. ಮತ್ತೆ ಅವಳು ಎಲ್ಲಿ ಬಡಿಸ್ತಾಳ ಅಲ್ವಾ ತಟ್ಟೆ ಹಿಡಿಬೇಕು. ಓ ಅಯ್ಯವ್ವ, ತಲೆ ಕೆಡ್ಸ್ ಗೊಬ್ಬರ ಮಾಡ್ಬಿಟ್ಟಲ್ಲ. ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಾನು ಅದನ್ನೇ ಹೇಳಿದ್ ಮಹೇಶಣ್ಣ. ಕೆಡಗೋಗ ರಾಜಲಕ್ಷ್ಮಿ, ನಿಮ್ಮ ಪ್ಲಾನಿಂಗ್ ಹೇಳಮ್ಮ. ಆತ ಅಲ್ಲಿಂದಲೂ ಪಲಾಯನ ಮಾಡಿದ್ದು, ಆತ ಎಲ್ಲಿಯೇ ಇದ್ರೂ ಸದ್ಯದಲ್ಲಿಯೇ ಬಂಧಿಸ್ತೀವಿ ಅಂತ ಎಸಿಪಿ ತಿಳಿಸಿದ್ದಾರೆ. ನಿನ್ನ ಸಾವ್ಗೆ ನ್ಯಾಯ ಕೊಡ್ಸೋಕ್ಕೂ ಆಗ್ತಿಲ್ವಲ್ಲ ರವಿ? ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡೋರು ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ. ಧರ್ಮೇಂದ್ರ ಮತ್ತು ಅವನ ಮಗನ್ನ ನಾನು ಸುಮ್ಮನೆ ಬಿಡಲ್ಲ. ಇವನ ಮೋಜಿಗೆ ನಮ್ಮಂಥವ್ರ ಜೀವನ ಯಾಕೆ ಬಲಿ ಕೊಡಬೇಕು? ಅವನ ಪೊಲೀಸರ ಕೈಗೆ ಸಿಗಲಿ, ಅದೇ ದಿನ ನಾನು ಅವನ ಎದುರುಗಡೆ ನಿಂತು ಕೇಳ್ತೀನಿ ಯಾಕೆ ಹಿಂಗೆ ಮಾಡಿದೆ ಅಂತ. ನೀನು ನನ್ನ ಜೀವನಕ್ಕೆ ಹೀಗೆ ಬಂದು ಹಾಗೆ ಹೋದ ಅತಿಥಿ ಆಗಿಬಿಟ್ಟೆ. ನಾವು ತುಂಬ ಕಡಿಮೆ ಸಮಯ ಕಳೆದಿರ್ಬೋದು, ಆದರೆ ನೀನು ನನ್ನ ಜೊತೆ ಇದ್ದ ಅಷ್ಟು ಸಮಯಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ನೀನು ನನ್ನ ಜೀವದ ಗೆಳೆಯ ರವಿ. ಧರ್ಮೇಂದ್ರನ ಸಾಮ್ರಾಜ್ಯದ ಮೇಲೆ ಕಣ್ಣಿಟ್ಟಿದೆಯಲ್ಲ, ಅದಕ್ಕೆ ಉತ್ತರಾಧಿಕಾರಿ ಆಗಬೇಕು ಅಂದ್ಕೊಂಡಿದ್ಯಲ್ಲ, ಅವನ ಸಿಂಹಾಸನ ಬೇಕಲ್ಲ ನಿನಗೆ. ನಿನ್ನ ಈ ಆಸೆ ಈಡೇರೋದಕ್ಕೆ ನಾನು ಬಿಡಲ್ಲ. ಯಾವ ಜಾಗಕ್ಕೆ ನೀನು ಬರಬೇಕು ಅಂತ ಅಂದ್ಕೊಂಡಿದ್ಯೋ ಅಲ್ಲಿಗೆ ನೀನು ಬರಬಾರ್ದು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ರೀ, ನಾನು ಆವಾಗಲಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ನೀವು? ಹಾಗೇನೂ ಇಲ್ಲ. ಹೊಸ ಚೌಟ್ರಿಗೆ ಗುದ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಎಷ್ಟೊತ್ತಿಗೆ ಬರ್ತಿದ್ಯಾ? ಗುದ್ಲಿ ಪೂಜೆನ ನೀವೇ ಮಾಡ್ಕೊಡಿ ಬರ್ತೀವಿ. ನನಗೆ ಯಾಕೋ ಮನಸ್ಸು ಸರಿ ಇಲ್ಲ. ಅರೆ, ಮನಸ್ಸು ಸರಿ ಇಲ್ಲ ಅಂತ ಎಷ್ಟು ದಿನ ಮನೇಲೆ ಕೂತಿರ್ತೀಯ ಧರ್ಮ? ಇದೆಲ್ಲದರಿಂದ ಆಚೆ ಬಾ. ಗುದ್ಲಿ ಪೂಜೆಗೆ ನೀ ಇಲ್ಲ ಅಂದರೆ ಹೇಗೆ ಹೇಳು? ನಾನು ಬರದೇ ಇದ್ರೂ ಗುದ್ಲಿ ಪೂಜೆ ನಡೆಯುತ್ತೆ ಅಲ್ವಾ? ನೀವು ಮುಂದುವರಿಸಿ. ಅದಿರಲಿ ಮೂರ್ತಿ, ಮೊನ್ನೆಯಿಂದ ನನಗೆ ಒಂದು ವಿಷಯ ಕಾಡ್ತಾ ಇದೆ. ಹೇಳಿ ಧರ್ಮ, ಏನು ವಿಷಯ? ನಾನು ಆಕ್ಸಿಡೆಂಟ್ ಆಗಿರೋ ಹುಡುಗನ ಫ್ಯಾಮಿಲಿ ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ದೆ. ವಿಚಾರಿಸಿದ್ಯಾ?
ಅಲ್ಲ ವಿಚಾರಿಸಿಲ್ಲ ಅಂತಂದರೆ ಈಗಲೇ ವಿಚಾರಿಸು. ಈಗ ಯಾಕೆ ವಿಚಾರ ಅಂತ? ಯಾಕೆ ಅಂದರೆ ಆ ಫ್ಯಾಮಿಲಿ ಪ್ರಾಬ್ಲಮಲ್ಲಿರ್ಬೋದು, ನಾವು ಹೆಲ್ಪ್ ಮಾಡಬೇಕು ಅಲ್ವಾ? ನೀನು ಅದೆಲ್ಲ ತಲೆ ಕೆಡಿಸ್ಕೋಬೇಡ ಧರ್ಮ, ನಾನು ಹ್ಯಾಂಡಲ್ ಮಾಡ್ತೀನಿ. ಹ್ಯಾಂಡಲ್ ಮಾಡೋದಲ್ಲ ಮೂರ್ತಿ, ಇದು ಆ ಮನೆ ಮಗನಿಗೆ ಸಂಬಂಧಪಟ್ಟಿರೋ ಪ್ರಶ್ನೆ. ನ್ಯಾಯ ಮತ್ತು ನೀತಿ ಎರಡೂ ದೃಷ್ಟಿನೂ ನಾವು ಸರಿ ಇರಬೇಕು. ಅದಿಲ್ಲದೆ ಇದ್ದರೆ ಕಾನೂನು ಮತ್ತು ಕರ್ಮ ಎರಡೂ ನಮ್ಮ ಹಿಂದೆ ಬೀಳುತ್ತೆ. ಮೊದಲೆಲ್ಲ ಮಾಡಿರೋ ತಪ್ಪನ್ನು ಮತ್ತೆ ರಿಪೀಟ್ ಮಾಡಬಾರ್ದು. ಧರ್ಮ, ನನ್ನ ಮಾತು ಕೇಳು, ಈಗ ಅದನ್ನೆಲ್ಲ ಯೋಚನೆ ಮಾಡಬೇಡ. ನಿನ್ನ ಮನಸ್ಸು ಸರಿ ಇಲ್ಲ ಅಂತಿದ್ಯಾ, ಇಂಥ ಟೈಮಲ್ಲಿ ಹೀಗೆಲ್ಲ ಅನ್ಸೋದು ಸಹಜ. ಮೂರ್ತಿ, ಇಲ್ಲಿ ತನಕ ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿದ್ದೀನಿ, ಆದರೆ ಈ ವಿಷಯದಲ್ಲಿ ನಾನು ಹೇಳಿದ್ದನ್ನು ನೀನು ಮಾಡ್ತೀಯ. ಸರಿ ಧರ್ಮ. ಏನಪ್ಪ ಏನೋ ಬರಿತಾ ಇದೀಯಾ? ಲೆಕ್ಕ ಬರಿತಾ ಇದ್ದೀನಿ ಮಗಳೇ. ಬಾವಿಗೆ ಹಾಕಿದ್ರು ಲೆಕ್ಕ ಹಾಕಬೇಕು ಅಂತ ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಈ ಮನೇಲಿ ನಡೀತಾರೆ ಮೊದಲನೇ ಮದುವೆ ಅಲ್ಲ, ಅದಕ್ಕೆ ಲೆಕ್ಕ ಬರಿತಾ ಇದ್ದೀನಿ. ಇಷ್ಟೊಂದು ಕಾಸ? ಇದಕ್ಕೆ ಇಷ್ಟೆಲ್ಲ ಖರ್ಚಾಗುತ್ತಪ್ಪ? ನಿಮ್ಮ ಅಪ್ಪ ಅಂದರೆ ಏನು ಅನ್ಕೊಂಡಿದ್ಯಾ? ಅವಳು ಅಪ್ಪ ಅಂತ ಕರೆದೇ ಇದ್ರು ನನ್ನ ಕರ್ತವ್ಯ ನಿಭಾಯಿಸ್ತಾ ಇದ್ದೀನಿ. ಯಾವುದಕ್ಕೂ ಕಡಿಮೆ ಆಗಬಾರ್ದು, ಹಂಗೆ ಖರ್ಚು ಮಾಡ್ತಾ ಇದ್ದೀನಿ. ಇಡೀ ಊರವರೆಲ್ಲ ಮಾತಾಡ್ಕೋಬೇಕು, ಈ ಮಹೇಶ ಹೆಂಗ್ ಮದುವೆ ಮಾಡಿಸ್ತಾ ಗೊತ್ತಾ ಅಂತ. ಇದೇನಪ್ಪ ಅಕ್ಕನಿಂದ 50,000 ಅಂತಿದೆ? ಅದು ಮದುವೆ ಖರ್ಚಿಗೆ ಅಂತ ನಿಮ್ಮತ್ತೆ ಕೊಟ್ಟಿರೋದು. ನನ್ನ ಕೈಲಿ ಅಷ್ಟೊಂದು ದುಡ್ಡು ಎಲ್ಲಮ್ಮ ಇರುತ್ತೆ. ನೋಡು ಮಗಳೇ, ನೀನು ಹೋಗಿ ಓದ್ಕೋ. ಮದುವೆ ಟೈಮಲ್ಲಿ ನಿನ್ಗೆ ಓದ್ಕೊಳಕ್ಕೆ ಎಲ್ಲಿ ಟೈಮ್ ಇರುತ್ತೆ? ಹೋಗಿ ಓದ್ಕೋ. ಬಂದ್ಯಾ? ನೋಡು, ನಾಳೆ 4-5 ಜೊತೆ ಬಟ್ಟೆ ರೆಡಿ ಮಾಡ್ಕೋ. ಎಲ್ಲ ಕಲರ್ ಇರಬೇಕು, ಚೆನ್ನಾಗಿ ಕಾಣಬೇಕು. ಯಾಕಪ್ಪ, ಎಲ್ಲಿ ಕಳಿಸ್ತಿದ್ಯಾ? ಎಲ್ಲಿಗೂ ಕಳಿಸ್ತಾ ಇಲ್ಲ ಮಗಳೇ, ಅದೇನೋ ಪ್ರೀ ಶೂಟ್ ಇರುತ್ತಲ್ಲ, ಪ್ರೀ ಶೂಟು. ಏನಪ್ಪ ಅದು ಪ್ರೀ ಶೂಟು? ಯಾರು ಫ್ರೀಯಾಗಿ ಶೂಟ್ ಮಾಡ್ತಾರೆ? ಅದಲ್ಲ ಮಗಳೇ, ಈ ಮದುವೆಗಿನ್ನ ಮುಂಚೆ ಗಂಡು ಹೆಣ್ಣು ಇಬ್ರು ಫೋಟೋ ತೆಗೆಸ್ಕೊತಾರಲ್ಲ, ಅದು. ಅಯ್ಯೋ ಅಪ್ಪ, ಅದು ಪ್ರೀ ವೆಡ್ಡಿಂಗ್ ಶೂಟು. ಅದೇ ಪ್ರೀ ಶೂಟು. ಏನಪ್ಪ ನೀನು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾ ಇದೀಯಾ? ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಅದೆಲ್ಲ ನಾನು ಯಾಕೆ ಮಾಡಿಸ್ಲಿ ಮಗಳೇ? ಅಕ್ಕ ಅವಳು ದುಡ್ಡಲ್ಲಿ ಮಾಡಿಸ್ತೀನಿ ಅಂದ್ಲು, ನಾನು ಯಾಕೆ ಬೇಡ ಅನ್ಲಿ? ಗಂಡಿನ ಕಡೆಯವ್ರು ಏನೋ ಪಾಪ ಆಸೆ ಪಡ್ತಾ ಇದ್ದಾರೆ, ನಾವು ಬೇಡ ಅನ್ಬಾರ್ದು. ಇದಕ್ಕೆ ಅಂತ ಹೊಸ ಬಟ್ಟೆ ಏನು ತಗೊಳ್ಳೋದು ಬೇಡ. ಪುರುಷಿಗೆ ಫೋನ್ ಮಾಡಿ ಅವನು ಯಾವ ಥರ ಬಟ್ಟೆ ಹಾಕತಾನಂತ ತಿಳ್ಕೊಂಡು ಆ ಬಟ್ಟೆಗೆ ಮ್ಯಾಚ್ ಮಾಡ್ಕೊಂಡು ಹಾಕೋ. ಈ ಮಹೇಶ ಪ್ರೀ ಶೂಟ್ ಮಾಡಿದಾನೆ ಅಂತ 4 ಜನ ಮಾತಾಡ್ಕೋಬೇಕು. ಮಹೇಶ್ ಸರ್, ದಯವಿಟ್ಟು ಇಂಥದ್ದನ್ನೆಲ್ಲ ಇಟ್ಕೋಬೇಡಿ, ನನಗಿಷ್ಟ ಇಲ್ಲ.